35 ವರ್ಷ ತಾವು ಮೇಷ್ಟ್ರ ಕೆಲಸ ಮಾಡಿತ್ತು. ಶಿಕ್ಷಣದ ಭವಿಷ್ಯ ಏನು ಅನಿಸುತ್ತೆ ನಿಮಗೆ? ಅಂದರೆ ಎಲ್ಲಿಂದ ಬದಲಾವಣೆಗಳು ಅನ್ನೋದು ನೋಡಿದ್ದೀವಿ. ಮುಂಚೆನೋ ಗುರುಕುಲಕ್ಕೆ ಹುಡ್ಕೊಂಡು ಹೋಗ್ತಿದ್ರಂತೆ, ಅವರ ಮನೇಲಿ ಕಟ್ಟಿಗೆ ಹೊಡೆದು ನೀರು ತಂದು ಹಾಕಿ ಶಿಕ್ಷಣ ಪಡಿಬೇಕಾದಂಥವ್ರು. ಆಮೇಲೆ ಏನೋ ಸ್ಕೂಲ್ ಸಿಸ್ಟಮ್ ಬಂತು, ಮೇಷ್ಟ್ರು ಒಂದು ಕಡೆ ಬರ್ತಾರೆ, ಮಕ್ಕಳು ಒಂದು ಕಡೆ ಬರ್ತಾರೆ. ಈಗ ಜ್ಞಾನ ಅನ್ನೋದು ಮೊಬೈಲಲ್ಲಿ ಸಿಗೋಕ್ಕೆ ಶುರುವಾಗಿದೆ. ಉದಾಹರಣೆಗೆ ತಮ್ಮ ಪಾಠನೇ ಯಾವುದೋ ಒಂದು ಹಳೆಗನ್ನಡದ ಪಾಠವನ್ನು ಯಾರೋ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದನ್ನೆಲ್ಲೋ ಕೂತ್ಕೊಂಡು ತಿಳ್ಕೊತಾನೆ ಅದನ್ನು. ಮುಂದೇನು ಹಾಗಿದ್ರೆ ಅಂದರೆ ಮಕ್ಕಳು ಕಾಲೇಜಿಗೆ ಬರುವ ಪದ್ಧತಿ ಹೋಗ್ಬಿಡುತ್ತಾ, ಶಾಲೆ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಡುತ್ತಾ, ಗುರು ಅಂದರೆ ಇದ್ದಂಥ ಗೌರವ ಹೋಗುತ್ತಾ, ಏನಾಗುತ್ತೆ ಮುಂದೆ ನಿಮ್ಮ ಅಂದಾಜಿನ ಪ್ರಕಾರ? ನಾನು ನಮ್ಮ ಟೀಚರ್ಸನ್ನ ಅಡ್ರೆಸ್ ಮಾಡುವಾಗ ಸಾಮಾನ್ಯವಾಗಿ ಇದನ್ನು ಹೇಳ್ತೀನಿ, ಯಾರಿಗಾದರೂ ಪಾಠ ಮಾಡಬೇಕು ಅಂತ ಉಮೇದು ಆಸೆ ತುಂಬ ಇದ್ದರೆ ಬೇಗ ಮಾಡ್ಕೊಬಿಟ್ರಪ್ಪ, ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ಅಂತ. ಭವಿಷ್ಯ ಇದ್ದಂಗೆ ಕಾಣಿಸೋದಿಲ್ಲ, ಬೇಗ ಪಾಠ ಮಾಡಿಬಿಡಿ ನೀವು ತುಂಬ ಆಸೆ ಇದ್ದರೆ. ಯಾಕೆಂದರೆ ಭವಿಷ್ಯ ಇದ್ದಂಗೆ ಕಾಣಿಸಲ್ಲ. ಆದರೆ ನಿಮ್ಗೆಲ್ರಿಗೂ ಒಂದು ಜವಾಬ್ದಾರಿ ಇದೆ. ನೋ ಟೆಕ್ನಾಲಜಿ ಶುಡ್ ರೀಪ್ಲೇಸ್ ಅ ಹ್ಯೂಮನ್ ಬೀಯಿಂಗ್. ನಮ್ಮ ಆಸೆ ಅದು. ಯಾವ ತಂತ್ರಜ್ಞಾನವು ಒಬ್ಬ ಮನುಷ್ಯನ ಬದಲಿಗೆ ನಿಲ್ಲಬಾರ್ದು. ಮನುಷ್ಯನ ಜೊತೆಗೆ ನಿಂತರೆ ಪರವಾಗಿಲ್ಲ, ಮನುಷ್ಯನನ್ನು ಪಕ್ಕಕ್ಕೆ ಸರಿಸಿ ತಾನು ನಿಲ್ಲಬಾರ್ದು. ಹಂಗಾಗಬೇಕಾದ್ರೆ ನೀವೇ ಪ್ರೂವ್ ಮಾಡಬೇಕು ನಾನು ಅನಿವಾರ್ಯ ಅಂತ. ಮೇಷ್ಟ್ರುಗಳೇ ಪ್ರೂವ್ ಮಾಡಬೇಕು ನಾನು ಅನಿವಾರ್ಯ ಅಂತ. ಈಗ ನೀವು ಹೇಳಿದ ಸತ್ಯ ಏನಾಗಿದೆ ನೋಡಿ, ನನ್ನ ವಿದ್ಯಾರ್ಥಿಗಳಿಗೆ ಆವಾಗ ನಾನು ಹೇಳಿದ್ದೆ ಫೈನಲ್ಲು, ನಾನೇ ನಾಲೆಜ್ ರಿಸೋರ್ಸ್, ಹೌದು, ನಾನೇ ಜ್ಞಾನ ಸಂಪನ್ಮೂಲ. ಈಗ ಅವ್ರಿಗೆ ಜ್ಞಾನ ಇನ್ನೆಲ್ಲ ಒಂದು ಕಡೆ ಸಿಗ್ತಾ ಇದೆ. ನಾವು ಒಂದು ಸಲ ಇನ್ಫೋಸಿಸ್ಗೆ ಹೋಗಿದ್ವಿ ಒಂದು ಟ್ರೈನಿಂಗ್ಗೆ. ಆವಾಗ ಅವ್ರು ಹೇಳಿದರು, ಯು ಆರ್ ನೋ ಮೋರ್ ಟೀಚರ್ಸ್, ಯು ಆರ್ ಆಲ್ ಫೆಸಿಲಿಟೇಟರ್ಸ್. ಯು ಶುಡ್ ಮೇಕ್ ದ ಸ್ಟೂಡೆಂಟ್ಸ್ ಟು ಗೆಟ್ ಅನ್ ಆಕ್ಸೆಸ್ ಟು ನಾಲೆಜ್ ರಿಸೋರ್ಸ್. ಅಷ್ಟೇ, ನೀವೇನು ಪಾಠ ಗೀಟ ಮಾಡಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ ನಾಲೆಜ್ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅಲ್ಲರಿ ಸ್ವಾಮಿ, ಗುರುಗಳಿದ್ದವರು ಮೇಷ್ಟ್ರಾದರು, ಮೇಷ್ಟ್ರು ಇರೋನು ಟೀಚರ್ ಆದ, ಗುರು ಅನ್ನೋನು ಮಾಸ್ಟರ್ ಆದ, ಮಾಸ್ಟರ್ ಅನ್ನೋನು ಟೀಚರ್ ಆದ. ನೀವು ಟೀಚರ್ ಅನ್ನೋನ್ನ ನೀನು ಫೆಸಿಲಿಟೇಟರ್ ಅಂತ ಮಾಡ್ತಾ ಇದ್ದೀರಿ. ಇನ್ನು ಮುಂದಕ್ಕೊಬ್ಬ ಬರ್ತಾನೆ, ಯು ಆರ್ ನಾಟ್ ಇವನ್ ಎ ಫೆಸಿಲಿಟೇಟರ್, ಯು ಜಸ್ಟ್ ಅಟೆಂಡ್ ಟು ವಾಟ್ ಇಟ್ ಡಸ್. ಅದರಿಂದ ಯು ಆರ್ ಜಸ್ಟ್ ಅನ್ ಅಟೆಂಡರ್ ಅಂದ್ಬಿಡ್ತಾನೆ. ನಮ್ಮನ್ನು ಇಲ್ಲಿಗೆ ಇಳಿಸ್ಬಿಡ್ತಾ ಇದ್ದೀರಲ್ಲ ಅಂತ. ಆದರೆ ನಾವು ಇಳಿತಾ ಇದ್ದೀವಿ. ಟೀಚರ್ಸ್ ಒಂದು ನೈತಿಕವಾಗಿ ಗಟ್ಟಿಯಾಗಿದೆ ಇದ್ರೆ, ಒಬ್ಬ ವಿದ್ಯಾರ್ಥಿ ಯಾವ ಜಾತಿಯವನು ಯಾವ ಮತದವನು ಅಂತ ನೋಡಿದೆ, ಎಸ್, ಅಥವಾ ಒಬ್ಬ ವಿದ್ಯಾರ್ಥಿ ಎದುರಿಗೆ ನನ್ನ ಅವಗುಣಗಳು ಗೊತ್ತಾಗಬಾರ್ದು. ನಾನು ವಿದ್ಯಾರ್ಥಿಗೆ ಪಾಠ ಮಾಡುವುದಕ್ಕೆ ಯೋಗ್ಯನಾಗುವುದಕ್ಕಾದರೂ ನಾನು ಅವಗುಣಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ ಟೀಚರ್ ಯೋಚನೆ ಮಾಡದೇ ಇದ್ದರೆ ಟೀಚರ್ ಭಾಳ ಬೇಗ ಹಿಂದಕ್ಕೆ ಹೋಗ್ಬಿಡ್ತಾನೆ. ಮೊದಲನೇದು. ಎರಡನೇದು, ಶಿಕ್ಷಣ ಅನ್ನೋದು ಈಗ ಬೆನಿಫಿಟ್ಸ್ ಅಷ್ಟೇ ನೋಡ್ಕೊಂಡು ಬೆಳೀತಾ ಇದೆ. ಹೌದು. ಇದರಿಂದ ನನಗೇನು ಲಾಭ, ಏನು ಆದಾಯ ಅಂತ ಎಲ್ಲ ನಮ್ಮ ಕಾಲೇಜಿಗೆ ಬಂದವರೆಲ್ಲ ಕೇಳ್ತಾರೆ. ಸರ್, ಇದು ಈ ನನ್ನ ಹತ್ರ ಬರೋರು ಅಡ್ಮಿಷನ್ ಆದವರು, ಸರ್ ಈ ಮೇಜರ್ಸು ಇಂಥದ್ದು ಕೊಡಿಸಿದ್ದೀನಿ, ಸ್ಕೋಪ್ ಇದೆಯಾ ಸರ್ ಅಂತ. ನಾನು ಸ್ಕೋಪ್ ಅಂದ್ರೇನು, ನಿಮ್ಮ ಹುಡುಗ ಏನು ಬುದ್ಧಿವಂತ ಆಗ್ತಾನೆ? ಹಂಗಲ್ಲ ಸರ್, ಸ್ಕೋಪ್ ಸರ್ ಅಂದರೆ ಇದನ್ನು ಓದಿದ್ರೆ ಜ್ಞಾನಿ ಆಗ್ತಾನೆ. ಇಲ್ಲ ಸರ್, ಸ್ಕೋಪು ಸರ್, ಕೆಲಸ ಸಿಗುತ್ತಾ, ದುಡ್ಡು ಬರುತ್ತಾ ಅಂತ ಅಷ್ಟೇ. ನಾವು ಎಜುಕೇಷನ್ ಇಲ್ಲಿ ನಿಲ್ಲಿಸಿದ್ದೀವಿ. ನಾನು ತಪ್ಪು ತಿಳ್ಕೊಬಾರ್ದು. ದೊಡ್ಡ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಲ್ಲಿ ಇಲ್ಲಿ ಯಾರ್ಯಾರು ನಾನು ಮೊನ್ನೆ ಕೇಂಬ್ರಿಡ್ಜ್ಗೆ ಹೋಗಿದ್ದೆ, 15-20 ದಿವಸದಿಂದ ಕೇಂಬ್ರಿಡ್ಜಲ್ಲಿದ್ದೆ. ಕೇಂಬ್ರಿಡ್ಜಲ್ಲಿ ನ್ಯೂಟನ್ ಸ್ಟ್ಯಾಚ್ಯೂ ಇದೆ, ಟೆನಿಸನ್ ಸ್ಟ್ಯಾಚ್ಯೂ ಇದೆ, ಶ್ರೀನಿವಾಸ ರಾಮಾನುಜನ್ ಫೋಟೋ ಇದೆ, ಅಮರ್ತ್ಯ ಸೇನ್ ಫೋಟೋ ಇದೆ. ಇವರೆಲ್ಲ ಯಾರ್ಯಾರು ಮಹಾನುಭಾವರು ಇಲ್ಲಿ ಓದಿದ್ರು ಅನ್ನೋದೆಲ್ಲ ಹೇಳ್ತಾರೆ. ನಮ್ಮ ಕಾಲೇಜುಗಳಲ್ಲಿ ಯಾರ್ದಿದೆ ಗೊತ್ತಾ? ಯಾರ್ಯಾರು ಎಷ್ಟೆಷ್ಟು ಪ್ಲೇಸ್ಮೆಂಟು, ಎಷ್ಟೆಷ್ಟು ಪ್ಯಾಕೇಜು, ಸ್ಕ್ರೋಲು, ಅಂಗಡಿನ. ನಾವು ಜ್ಞಾನ ಕೇಂದ್ರಗಳು ಇವೆಲ್ಲ ಅಂತ ಯೋಚನೆ ಮಾಡ್ತೀವಲ್ಲ, ಪಕ್ಕದ ಈ ಸೀರೆ ಅಂಗಡಿಯವ್ರು ಹಾಕಿರ್ತಾರಲ್ಲ, ಪಕ್ಕದಲ್ಲಿ ಇಷ್ಟು ನಮ್ದು ಇಷ್ಟು ಅಂತ, ನಾವು ಕಡಿಮೆ ಕೊಡ್ತೀವಿ ಅಂತ ಹಾಕಿರ್ತಾರಲ್ಲ, ಮಾರ್ಕೆಟ್ ರೇಟ್ ಅವರ್ ಪ್ರೈಸ್ ಅಂತ ಹಾಕಿರ್ತಾರಲ್ಲ, ಹಂಗೆ ಇದು ಕಾಲೇಜುಗಳು. ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿ, ಆದರೆ ಹೊರಗಡೆ ಆದರೂ ಜ್ಞಾನ ಕೇಂದ್ರಗಳು ಅಂತ ಕಾಣಿಸ್ಬೇಕು. ವಿದ್ಯಾರ್ಥಿ ಕ್ಯಾಂಪಸ್ಗೆ ಬರ್ತಿದ್ದಂಗೆ ನನ್ನ ಓದಿನ ಉದ್ದೇಶ ಏನು ಅಂದರೆ ಈ ಲಿಸ್ಟೊಳಗೆ ಸೇರ್ಕೊಳ್ಳೋದು ಅಂತ ಆಗಬೇಕಾ? ನಾನೊಬ್ಬ ಇಂಜಿನಿಯರ್ ಆಗೋದು, ನಾನೊಬ್ಬ ಒಳ್ಳೆ ಡಾಕ್ಟ್ರ್ ಆಗೋದು, ನಾನೊಬ್ಬ ಒಳ್ಳೆ ಸೈಂಟಿಸ್ಟ್ ಆಗೋದು ಅಂತ ಅನ್ನಿಸ್ಬೇಕಲ್ವಾ? ನಮ್ಮ ಎಕ್ಸ್ಪ್ರೆಷನ್ ಏನಿದೆ? ಕಾಲೇಜ್ ಕ್ಯಾಂಪಸ್ನ ಇಡಿಯಾಗಿ ನೀವು ಒಬ್ಬ ವಿದ್ಯಾರ್ಥಿಗೆ ಏನೇನು ಕೆಲಸದ ಅವಕಾಶಗಳಿವೆ ಅಂತ ಪದೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಅವನು ಎಜುಕೇಷನ್ ಹೆಂಗೆ ಯೋಚನೆ ಮಾಡ್ತಾನೆ?
ಶಿಕ್ಷಣದ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾನೆ. ಸ್ಕೋಪ್ ಅಂತಾನೆ ಅಷ್ಟೇ. ಸ್ಕೋಪ್ ಯಾವುದಕ್ಕೆ? ಅದರಿಂದ ಅದಕ್ಕೆ ಯಾರೋ ಹೇಳ್ತಾ ಇದ್ರು ಒಳ್ಳೆ ಮನುಷ್ಯ ಆಗು, ತುಂಬ ಸ್ಕೋಪ್ ಇದೆ ಅಂತ. ನಮ್ಮಲ್ಲಿ ಇನ್ನೊಂದು ತಮಾಷೆ ಹೇಳ್ಬಿಡ್ತೀನಿ. ಪ್ರೈಮರಿ ಎಜುಕೇಷನ್ ನಮ್ಮಲ್ಲಿ ಹಾಗೆ ನೋಡಿದ್ರೆ ಕಾಂಪಿಟೇಟಿವ್ ಆಗಿದೆ, ಚೆನ್ನಾಗೇ ಇದೆ. ನನಗೆ ಎಷ್ಟೋ ಸಲ ಅಮೆರಿಕಾದ ಎಜುಕೇಷನ್ಗಿಂತ ನಮ್ಮಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು. ಅಮೆರಿಕಾದ ಸ್ಕೂಲ್ಗಳು ನೋಡಿದ್ದೀನಿ. ನಾನು ಒಂದು ತಮಾಷೆ ಹೇಳ್ಬಿಡ್ತೀನಿ. ನಮ್ಮ ಜಾವಗಲ್ ಶ್ರೀನಾಥ್ ಅವರ ಸೋದರತ್ತೆ ಮಗಳು ಅಂತ ಕಾಣಿಸುತ್ತೆ, ಅಲ್ಲೊಬ್ಬರು ಟೀಚರ್ ಇದ್ದಾರೆ ಅಮೆರಿಕಾದಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ. ಅವರು ನನಗೊಂದು ಪ್ರಸಂಗ ಹೇಳಿದ್ರು. ಅವರು ಮ್ಯಾಥಮೆಟಿಕ್ಸ್ ಟೀಚರ್ ಅಲ್ಲಿ ಇವರು ಲೆಕ್ಕ ಹಾಕಿದ್ರು, ಬೋರ್ಡ್ ಮೇಲೆ ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿದ್ಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇದೆಯಲ್ಲ, ಲೆಕ್ಕ ಹಾಕೋದು, ಓಡಾಡ್ತಾ ಇರೋದು, ಹುಡುಗರು ಹೆಂಗೆ ಮಾಡ್ತಾರೆ ಇದು ನೋಡೋದು. ಯಾರೋ ಹುಡುಗ ಲೆಕ್ಕ ಮಾಡ್ತಾ ಇದ್ದಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾನೆ, ಇವ್ರಿಗೆ ನೋಡ್ತಾ ಇದ್ರು. ಆ ಹುಡುಗ ಕೇಳಿದಂತೆ, ವೈ ಆರ್ ಯು ಸ್ಟ್ಯಾಂಡಿಂಗ್ ಓವರ್ ಮೀ? ಇವ್ರು ಹೇಳಿದ್ರು, ಐ ಆಮ್ ಜಸ್ಟ್ ವಾಚಿಂಗ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್. ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. I want to commit mistakes. It is your duty to correct it. You can't stand over me. ಹಂಗೆ ನೋಡೋಂಗಿಲ್ಲ ನೀನು. ನನ್ನ ಸ್ವಾತಂತ್ರ್ಯ ಅದು, ನನಗೆ ಇಷ್ಟ ಬಂದು ತಪ್ಪು ಮಾಡ್ತೀನಿ ನಾನು. ಈ ಅಮೆರಿಕಾದಲ್ಲಿ ಲಿಬರ್ಟಿ 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 ತುಂಬಿ ತಲೆಗೆ ಹಿಂಗಾಗ್ಬಿಟ್ಟಿದೆ. ನಮ್ಮ ಸ್ಕೂಲಲ್ಲಿ ಏನಾರು ಹಿಂಗೆ ಅಂದಿದ್ರೆ ಬೆನ್ನು ಮೇಲೆ ಆಯ್ತಾ ಅನ್ನಂತೆ ಇವರು ಸ್ವಲ್ಪ ಹಿಂದಕ್ಕೆ ಬಂದುಬಿಟ್ಟಿದ್ದಾರೆ. ಇನ್ನೊಬ್ಬ ಹುಡುಗ ಈ ಪುಸ್ತಕಗಳನ್ನೆಲ್ಲ ಕೆಳಕ್ಕೆ ಹಾಕೊಂಡು ಕಾಲು ಇಟ್ಕೊಂಡು ಬರಿತಾ ಇದ್ದಂತೆ. ಇದು ಇಂಡಿಯನ್ ಮೈಂಡ್ ಅಲ್ವಾ? ಹೌಹಾರ್ಬಿಟ್ಟಿದ್ದಾರೆ ಇವರು. ಹೇ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ವಾಟ್ಸ್ ಯುವರ್ ಪ್ರಾಬ್ಲಮ್? ಅಲ್ಲಪ್ಪ, ಪುಸ್ತಕನ ಕೆಳಗಡೆ ಇಟ್ಕೊಂಡಿದ್ದೀರಾ. ಯು ನೋ ವಾಟ್ ಬುಕ್ ಮೀನ್ಸ್? ಇಟ್ಸ್ ದ ಡೈಟಿ ಆಫ್ ನಾಲೆಡ್ಜ್. ನಾವು ವಿ ವರ್ಷಿಪ್ ಬುಕ್ಸ್, ವಿ ಸಿ ಗಾಡ್ ಎಸ್ ಸರಸ್ವತಿ ಇನ್ ಬುಕ್ಸ್ ಅಂದ್ರಂತೆ. ಅವನ್ಯಾರೋ ಹುಡುಗ ಎದ್ದು ಕ್ಲಿಯರಾಗಿ ಹೇಳಿದ್ನಂತೆ, ಟೀಚರ್, ಯು ಆರ್ ಪೇಯ್ಡ್ ಹಿಯರ್ ಟು ಟೀಚ್ ಮ್ಯಾಥಮೆಟಿಕ್ಸ್, ನಾಟ್ ಯುವರ್ ಇಂಡಿಯನ್ ಸೆಂಟಿಮೆಂಟ್ಸ್ ಅನ್ನಂತೆ. ಆಮೇಲೆ ಈ ಟೀಚರ್ ಹೋದರೆ ಅಕಸ್ಮಾತ್ ಪುಸ್ತಕ ಪಕ್ಕದಲ್ಲಿದ್ರೂ ಕೆಳಕ್ಕೆ ಹಾಕ್ಬಿಟ್ಟು ಕಾಲು ಇಟ್ಕೊಂಡು ಬರೆಯೋರುತ್ತೆ. ನಿಮಗೆ ಗೊತ್ತಿರಲಿ ಇಲ್ಲ ಎಮೋಷನ್ಸ್ ಏನು, ಅವ ಆ ವೆಸ್ಟರ್ನ್ ವರ್ಲ್ಡ್ ಯೋಚನೆ ಮಾಡ್ತಾ ಇರೋ ಕ್ರಮ ಹೆಂಗಿದೆ ಅಂತ. ಯಾವ ದೇಶ ಅಂತ ಹೇಳೋದು ಬೇಡ, ಗಲ್ಫ್ನಲ್ಲಿ ಒಂದು ದೇಶ ಅದು. ಯಾರೋ ಒಬ್ಬ ಹುಡುಗ ಅಲ್ಲಿಯ ಸ್ಥಳೀಯ ಮುಂದಿನ ಟೇಬಲ್ ಮೇಲೆ ಎರಡೂ ಕಾಲುಗಳನ್ನ ಮೇಲೆ ಕೆತ್ತಿಟ್ಟು ಕ್ಲಾಸಲ್ಲಿ ಕೂತಿದ್ದಂತೆ. ಅರೆ, ಒಬ್ಬ ಹುಡುಗ ಚುಲ್ಟ, ಅವನು 6-7 ಕ್ಲಾಸ್ ಓದೋ ಹುಡುಗ, ಎರಡೂ ಕಾಲು ಮೇಲಿಟ್ಟು ಬೂಟನ್ನ ಹಿಂಗೆ ತೋರಿಸ್ತಾ ಮೇಷ್ಟ್ರ ಕಡೆ ಹಿಂಗೆ ಕೂತಿದ್ದಾನೆ ಹಿಂಗೆ. ಇವ್ರ ತಕ್ಷಣ ಹೇಳಿದ್ರಂತೆ, ಇದು ನನ್ನ ಪ್ರತ್ಯಕ್ಷವಾದ ಅನುಭವಗಳು ಅವ್ರು ಹೇಳಿದ್ದು. ಇವ್ರ ತಕ್ಷಣ, ಯು ಕಾಂಟ್ ಸಿಟ್ ಲೈಕ್ ದಿಸ್. ವಾಟ್ಸ್ ಯುವರ್ ಪ್ರಾಬ್ಲಮ್? ಐ ಆಮ್ ಯುವರ್ ಟೀಚರ್, ಯು ಕಾಂಟ್ ಸಿಟ್ ಲೈಕ್ ದಿಸ್ ಅನ್ನಂತೆ. ಅವನು ಹೇಳ್ದಂತೆ, ದಿಸ್ ಇಸ್ ಮೈ ಕಂಟ್ರಿ, ವಿ ಆರ್ ಪೇಯಿಂಗ್ ಯು, ದಿಸ್ ಇಸ್ ಮೈ ಕಂಟ್ರಿ, ಐ ವಿಲ್ ಸಿಟ್ ಲೈಕ್ ದಿಸ್. ಡು ಯು ವಾಂಟ್ ಟು ಲೂಸ್ ಯುವರ್ ಜಾಬ್? ಒಬ್ಬ ಹುಡುಗ ಚುಲ್ಟೆ 6ನೇ ಕ್ಲಾಸ್ನೋ ಏನೋ, ನಮ್ಮ ದೇಶ ಸಂಬಳಕ್ಕೆ ಬಂದಿದ್ದೀರಾ ನೀವು, ಪಾಠ ಮಾಡ್ಕೊಂಡು ಹೋಗಿದ್ದು, ನಾವಿನ್ನೂ ಅಲ್ಲಿಗೆ ಹೋಗಿಲ್ಲ. ಇವ್ರ ತಲೆಗೆ ಏನಾದ್ರು ಲಿಬರ್ಟಿ ಅಂತ ತುಂಬ್ತಾ ಇದ್ದಾರೆ ಈಗ, ಆಗ್ತಿದೆ ಅದು. ತುಂಬಿಟ್ರೆ ಅವರು ಹಿಂಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ನಾನು ಸನಾತನವಾದಿ ಅಲ್ಲ, ಅಟ್ ದಿ ಸೇಮ್ ಟೈಮ್ ನಾವು ವಿಚಾರ ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.